ಸೂರ್ಯ ಯಾವ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿದಾರ, ಹಾಗೇನೆ ನಾಯಕ ನಟ ಅಂತಂದ್ರೆ ಅದರದೇ ಆದಂತಹ ಒಂದು ಆ ಇದಿರುತ್ತೆ, ಲೈಕ್ ಏನಂತಂದ್ರೆ ಜವಾಬ್ದಾರಿ ಅನ್ನೋದು ಹೆಚ್ಚಿರುತ್ತೆ. ಸೊ ಆಪಲ್ ಕಟ್ ಸಿನಿಮಾದಲ್ಲಿ ಸೊ ಪಾತ್ರದ ಹೆಸರಾಗಿರ್ಬೋದು ಅಥವಾ ಪಾತ್ರದ ಬಗ್ಗೆ ಹೇಳೋದಾದ್ರೆ, ಪಾತ್ರದ ಹೆಸರು ಸತ್ಯ. ಶಿವಣ್ಣ ಸರು ಓಮಲ್ಲಿ ಸತ್ಯ, ಆಪಲ್ ಕಟ್ಟಲ್ಲಿ ಈ ಸೂರ್ಯ ಸತ್ಯನೇ ಆಗಿ ಕಾಣಿಸ್ಕೊಳ್ತಾನೆ. ಹಾಗೆ ಮಾನವಶಾಸ್ತ್ರ ಪ್ರೊಫೆಸರಲ್ಲು ಅಂದರೆ ಆಂಥ್ರೋಪಾಲಜಿ ಪ್ರೊಫೆಸರಲ್ಲೂ ಕಾಣಿಸ್ಕೊಳ್ತಾ ಇದ್ದೀನಿ. ಒಂದು ವಿಭಿನ್ನವಾಗಿದೆ, ವಿಶೇಷವಾಗಿದೆ. ಯಾಕೆಂತ ಹೇಳಿದ್ರೆ ಇದ್ರ ಬಗ್ಗೆ ಗಂಧಗಾಳಿ ಗೊತ್ತಿಲ್ಲ. ಮಾನವಶಾಸ್ತ್ರ ಅಂದರೆ ಟಕ್ಕಂತ ಗೂಗಲ್ ಚೆಕ್ ಮಾಡಿದೆ, ಹಿಸ್ಟ್ರಿ, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ ಕೇಳಿದ್ದೀನಿ. ಬಟ್ ಇದು ಆಂಥ್ರೋಪಾಲಜಿ, ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಏನಂತ. ಅದ್ರ ಬಗ್ಗೆ ಸ್ಟಡಿ ಮಾಡಿ ಪ್ರಾಕ್ಟಿಕಲ್ ಆಗಿ ಲೆಕ್ಚರ್ಸ್ನ ಮೀಟ್ ಮಾಡಿ, ಡಾಕ್ಟರ್ಸ್ನ ಮೀಟ್ ಮಾಡಿ, ನಾನಾಗಲಿ ಮೇಡಮ್ ಆಗಲಿ ಮೀಟ್ ಮಾಡಿ ಪ್ರಾಕ್ಟಿಕಲ್ ಆಗಿ ಅವ್ರ ಹತ್ರ ತಿಳ್ಕೊಂಡು ಏನೇನು ಮಾಡ್ತಾರೆ, ಇದಕ್ಕೆ ಲಿಸ್ಟೆಲ್ಲ ತೊಗೊಂಡು ಥಿಯರಿ ಎಲ್ಲ ನೋಡಿಕೊಂಡು, ಆಮೇಲೆ ಯಾವ ರೀತಿ ಬಿಹೇವ್ ಮಾಡ್ತಾರೆ ಪೇಷಂಟ್ಸ್ ಹತ್ರ, ಆಮೇಲೆ ಡೆಡ್ ಬಾಡಿ ಜೊತೆ ಯಾವ ರೀತಿ ಮಾತಾಡ್ತಾರೆ, ಅಂದರೆ ಸ್ಟೂಡೆಂಟ್ಸ್ಗೆ ಟೀಚ್ ಮಾಡ್ತಾರೆ ಈ ಪ್ರೊಫೆಸರು, ಅದನ್ನೆಲ್ಲ ಯಾವ ರೀತಿ ಮಾಡ್ತಾರೆ, ಸ್ಟೈಲ್, ವಾಕಿಂಗ್ ಸ್ಟೈಲ್ ಆಗಿರ್ಬೋದು, ಶೇಡ್ಸ್ ಹಾಕಿರೋ ಸ್ಟೈಲ್ ನೀವು ನೋಡ್ಬೋದು ಪೋಸ್ಟರ್ಸಲ್ಲಿ, ಆಮೇಲೆ ಹೇರ್ ಸ್ಟೈಲು, ಒಬ್ಬ ಫಾರಿನ್ ಆಂಥ್ರೋಪಾಲಜಿ ಹೇಗಿರ್ತಾನೆ ಆ ಥರ ನನ್ನ ತೋರಿಸಿದ್ದಾರೆ. ತುಂಬ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಲೋವರ್ ಬಾಯ್ ಕಾಣಿಸ್ಕೊಳ್ತಾನೆ ಕಲಾವಿದ, ಒಬ್ಬ ಮಾಸ್ ಹೀರೋವಾಗಿ ಕಾಣಿಸ್ಕೊಳ್ತಾನೆ. ಇದು ಎರಡು ಬಿಟ್ಟರೆ ಕಂಟೆಂಟಾಗಿ ಪೋಸ್ಟ್ ಡಿಸೈನ್ ಹೀಗೆ ಮಾಡಬೇಕು, ಹೀರೋನ್ ಹೀಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದಿತ್ತಲ್ಲ ಮೇಡಮ್ಗೆ, ಅದು ನಂಗೆ ತುಂಬ ಖುಷಿ ಇಟ್ಟಿದೆ. ಯಾಕೆಂತ ಹೇಳಿದ್ರೆ ಮೊದಲನೇ ಸಿನಿಮಾನ ಈ ಥರ ಪಾತ್ರ ಮಾಡೋದು ತುಂಬ ಡಿಫಿಕಲ್ಟು. ಬಾಲು ಸರ್ ಹೇಳ್ತಾ ಇರ್ತಾರೆ, ಮೇಡಮ್ ಹೇಳ್ತಾ ಇರ್ತಾರೆ, ಈ ಥರ ಪಾತ್ರ ನಿಭಾಯಿಸೋದು ತುಂಬ ಕಷ್ಟ. ಬಟ್ ನನಗೆ ಅನಿಸ್ತು ನಿಭಾಯಿಸೋಕ್ಕಾಗುತ್ತಾ ಅನ್ನೋ ನನಗೆ ಪ್ರಶ್ನೆ ಕಾಡಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಮೇಡಮ್ ಅದಕ್ಕೆ ಈ ಥರ ಮಾಡಿ ಹೀಗೆ ನಡ್ಕೋಬೇಕು ಅಂತೆಲ್ಲ ಹೇಳ್ಕೊಟ್ಟು ಒಂದು ಅಷ್ಟು ತಯಾರಿ ಮಾಡಿಕೊಂಡು ಮಾಡಿದಂತಹ ಪಾತ್ರ ಇದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.